ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದ್ಸಲ ಈ ರೀತಿ ಮೆಂತೆ ಪಲಾವ್ ಮದುವೆ ಮನೆ ಶೈಲಿಯಲ್ಲಿ ಮಾಡಿ ತಿಂದರೆ ಬೇರೆ ಟೇಸ್ಟೇ ಮರ್ತೋಗುತ್ತೆ. ಅಷ್ಟು ಟೇಸ್ಟಿಯಾಗಿರುವಂಥ ಅದ್ಭುತವಾಗಿರುವಂತಹ ಒಂದು ರುಚಿಯಾದ ಮೆಂತೆ ಪಲಾವ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲನೇದಾಗಿ ಇಲ್ಲಿ ನಾನು ಸ್ವಲ್ಪ ಮೆಂತೆ ಸೊಪ್ಪನ್ನು ತಗೊಳ್ತಾ ಇದ್ದೀನಿ. ಸೊ ಆ ಸೊಪ್ಪನ್ನು ಅದರ ಕಡ್ಡಿಯನ್ನೆಲ್ಲ ಬಿಡಿಸಿ ಸೊಪ್ಪನ್ನು ಮಾತ್ರ ತಗೊಳ್ಬೇಕಾಗತ್ತೆ. ಸೊ ಇದು ಮೇನ್ ಇಂಗ್ರೀಡಿಯೆಂಟ್ಸು. ಓಕೆ, ಸೊ ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಹಾಗೆ ಈಗ ಮೆಂತೆ ಸೊಪ್ಪನ್ನು ತಗೊಂಡ ನಂತರ ಇದಕ್ಕೆ ಅಕ್ಕಿಯನ್ನು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ತಗೊಳ್ಳಿ. ಸುಮಾರು ಒಂದು 2-3 ಜನಕ್ಕಾಗುವಷ್ಟು ಪಲಾವನ್ನು ನಾನು ಇವತ್ತು ತಯಾರಿಸ್ತಾ ಇರೋವಂಥದ್ದು. ಸೊ ನೀವು ಜಾಸ್ತಿ ಜನಕ್ಕೆ ಆಗುವಷ್ಟು ತಯಾರಿಸ್ತಿದ್ರೆ ಕ್ವಾಂಟಿಟಿಯನ್ನು ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಇಷ್ಟು ಜನಕ್ಕೆ ಮಾಡ್ತಿರುವಂಥ ಒಂದು ಪಲಾವ್ಗೆ ಒಂದರಿಂದ ನಾನು ಮುಕ್ಕಾಲಿಂದ ಒಂದು ಕಟ್ಟಾಗುವಷ್ಟು ಮೆಂತೆ ಸೊಪ್ಪನ್ನು ತಗೊಳ್ತಾ ಇದ್ದೀನಿ. ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಓಕೆ, ಸೊ ಊಟಕ್ಕೆ ಬಳಸುವಂತಹ ಒಂದು ಬಾಸುಮತಿ ರೈಸನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಆದರೂ ಓಕೆ, ಅಥವಾ ಊಟಕ್ಕೆ ಬಳಸುವಂತಹ ಸೋನಾ ಮಸೂರಿ ಅಕ್ಕಿ ಯಾವುದನ್ನು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ಸೊ ಈಗ ಅಕ್ಕಿಯನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. 1 ಕಪ್ಪು ನಾನು ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ತಗೊಳ್ತಾ ಇದ್ದೀನಿ. ಸೊ ನೀವು ಜಾಸ್ತಿ ಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಅಕ್ಕಿ ಎಷ್ಟು ಹಾಕ್ತಿರೋ ನೋಡಿಕೊಂಡು ಉಪಯೋಗಿಸಿ. ಓಕೆ, ಸೊ 1 ಕಪ್ ಅಕ್ಕಿಯನ್ನು ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ಸಲ ಚೆನ್ನಾಗಿ ತೊಳೆದು ಅದಾದ ನಂತರ ಒಂದು 5 ನಿಮಿಷ ಇದನ್ನು ನೀರಲ್ಲಿ ನೆನೆಯೋಕ್ಕೆ ಬಿಡಬೇಕಾಗತ್ತೆ. ಜಾಸ್ತಿ ಏನು ಬೇಡ, ತುಂಬಾ ಬೇಗ ಮಾಡ್ಕೊಳ್ಳುವಂತಹದ್ದು. ಯಾವುದೇ ಮನೆಯಲ್ಲಿ ತರಕಾರಿಗಳು ಈಗ ಇರೋದೇ ಇಲ್ಲ ಕೆಲವೊಂದು ಸಲ. ಆ ರೀತಿ ಆದಾಗ ಈ ಒಂದು ಪಲಾವ್ನ ತಯಾರಿಸಿ, ಆದ್ರೂ ತರಕಾರಿ ಇದ್ದರೂ ಕೂಡ ತಯಾರಿಸಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ, ಮತ್ತು ಜಾಸ್ತಿ ಟೈಮು ಕೂಡ ಹಿಡಿಯೋದಿಲ್ಲ. ತುಂಬ ಬೇಗ ಮಾಡ್ಕೊಳ್ಳುವಂತಹದ್ದು, ಮದುವೆ ಮನೆ ಶೈಲಿಯಲ್ಲಿ ತಯಾರಿಸುವಂತಹ ಒಂದು ಮೆಂತೆ ಪಲಾವ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಈಗ ರುಬ್ಬೋದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ 2 ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ರಾತ್ರಿ ನೆನೆಸಿರುವಂತಹ ಬಟಾಣಿಯನ್ನು ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಖಂಡಿತ ಹಸಿ ಬಟಾಣಿಯನ್ನೇ ನೀವು ಇದನ್ನು ಉಪಯೋಗಿಸಿ. ಇಲ್ಲ ಅನ್ನೋದಾದರೆ ನೀವು ಒಣ ಬಟಾಣಿಯನ್ನು ಒಂದು ನೈಟ್ ಪೂರ್ತಿ ನೆನೆ ಹಾಕಿ ನೀವು ತಗೊಳ್ಬೋದು. ಅದಾದ ನಂತರ ಇಲ್ಲಿ ಒಂದು ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, 1 ಏಲಕ್ಕಿಯನ್ನು ಬಿಡಿಸಿ ತೊಗೊಂಡಿದ್ದೀನಿ. ಸ್ವಲ್ಪ ಸೋಂಪು, ಹಾಗೆ 4 ಕಾಳು ಮೆಣಸು, 1-2 ಲವಂಗ, ಇಷ್ಟನ್ನು ತೊಗೊಂಡಿದ್ದೀನಿ. ಜಾಸ್ತಿ ಏನು ಕೂಡ ಇಲ್ಲ ಫ್ರೆಂಡ್ಸ್. ತುಂಬ ಅದ್ಭುತವಾಗಿರುವಂಥ ಟೇಸ್ಟನ್ನು ಕೊಡುತ್ತೆ ಈ ಒಂದು ಮೆಂತೆ ಪಲಾವ್. ಸೊ ಯಾವುದೇ ಒಂದು ಟೈಮಲ್ಲಿ ಎಲ್ಲಾದರೂ ಆಚೆ ಹೋಗಬೇಕು ಅಂದ್ಕೊಂಡಿರ್ತೀವಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ ತಯಾರಿಸ್ಬೇಕು, ಬಟ್ ಏನೂ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ನೀವು ಖಂಡಿತವಾಗ್ಲೂ ತಯಾರಿಸ್ಬೋದು ಈ ಒಂದು ರೆಸಿಪಿಯನ್ನು. ಸೊ ಈಗ ರುಬ್ಬೋದಕ್ಕೆ ತಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ, ಕರಿಬೇವು, ಹಸಿರು ಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಬನ್ನಿ. ಓಕೆ, ಸೊ ಈಗ ಅದಾದ ನಂತರ ಒಂದು ಕುಕ್ಕರನ್ನು ತಗೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡ್ತಿರುವಂತಹದ್ದು ಇದು. ಸೊ ನೋಡ್ಬೋದು, ಈ ರೀತಿ ನುಣ್ಣಗೆ ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಕುಕ್ಕರಲ್ಲಿ ತಯಾರಿಸ್ಕೊಳ್ಳೋದಾದರೆ ಕುಕ್ಕರಲ್ಲೂ ಮಾಡ್ಕೊಬೋದು, ಅಥವಾ ಮಾಮೂಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತೀವಿ ಅಂದರೆ ಅದರಲ್ಲೂ ಕೂಡ ನೀವು ತಯಾರಿಸ್ಕೊಳ್ಬೋದು. ಓಕೆ, ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ಲಿ, ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಈಗ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು, ಸೋಂಪು ಇಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಆಗಲಿ. ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ.
ಕರಿಬೇವು ಹಾಕಿದ ನಂತರ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಈರುಳ್ಳಿ ದಪ್ಪ ಸೈಜಲ್ಲಿರುವಂಥ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಗಮನಿಸ್ಬೋದು ಇಲ್ಲಿ. ಸೊ ಜಾಸ್ತಿ ಕ್ವಾಂಟಿಟಿ ಏನು ಕೂಡ ಇಲ್ಲ, ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡ್ತಿರೋ ಅಂಥದ್ದು. ಸೊ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಈರುಳ್ಳಿ ತೀರಾ ಕೆಂಪಗಾಗೋ ಥರ ಏನು ಫ್ರೈ ಮಾಡೋದು ಬೇಡ ಇದಕ್ಕೆ. ಸೊ ಕೆಂಪಗಾದರೆ ಸಾಕು, ನಮಗೆ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕೆಂಪಗಾದರೆ ಸಾಕು, ತೀರಾ ಕೆಂಪಗೇನು ಬೇಡ. ಡೀಪ್ ಫ್ರೈ ಮಾಡ್ತೀವಲ್ಲ ಆ ಥರ ಏನು ಬೇಡ. ಓಕೆ, ಸೊ ಈ ರೀತಿಯಾಗಿ ಆದ ನಂತರ ಇವಾಗ ಇದಕ್ಕೆ ಒಂದು ಟೊಮ್ಯಾಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೆಂತ್ಯ ಪಲಾವ್ಗೆ ಕೆಲವರು ಟೊಮ್ಯಾಟೊ ಹಾಕಲ್ಲ ಅಂತಾರೆ. ಖಂಡಿತ ಟೊಮ್ಯಾಟೊ ಹಾಕಿ ನೀವು ಈ ಒಂದು ರೆಸಿಪಿಯನ್ನು ತಯಾರಿಸಿ ಫ್ರೆಂಡ್ಸ್, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಟೊಮ್ಯಾಟೊ ಹಾಕೋದ್ರಿಂದ ಟೇಸ್ಟು ಇನ್ನಷ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಟೊಮ್ಯಾಟೊನೂ ಹಾಕಿ ಚೆನ್ನಾಗಿ ಅದು ಬೇಯಿಸಿದ ನಂತರ ಈಗ ನಾನು ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಇದನ್ನು ಕೂಡ ಫ್ರೈ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಮಾಡ್ಕೊಂಡ ನಂತರ ಸ್ವಲ್ಪ ಅರಿಶಿಣ, ಅಡಿಗೆ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿಕೊಂಡು ಮಾಡ್ಕೊಳ್ಳಿ. ಹೆಚ್ಚಂತೂ ಮಾಡೋಕ್ಕೆ ಹೋಗಬೇಡಿ, ಕಮ್ಮಿ ಇದ್ದರೂ ಪರವಾಗಿಲ್ಲ. ನಂತರ ಇಲ್ಲಿ ಸ್ವಲ್ಪ ನಾನಿಲ್ಲಿ ಪುದೀನವನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ ಅಂದರೆ ಸುಮಾರು ಒಂದು 1/4 ಕಪ್ ಆಗುವಷ್ಟು ಪುದೀನ. ನಂತರ ರುಬ್ಬಿರುವಂತಹ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ನೀಟಾಗಿ ಬೇಯಬೇಕು. ಮೇಯ್ನು ನೀಟಾಗಿ ಬೆಂದಷ್ಟು ನಮಗೆ ಟೇಸ್ಟು ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಬಿರಿಯಾನಿ ಪೌಡರ್ ಇದ್ದರೆ ಒಂದು 1/4 ಸ್ಪೂನ್ ಬಿರಿಯಾನಿ ಪೌಡರ್ ಹಾಕಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಗರಂ ಮಸಾಲವನ್ನು ಹಾಕಿ ಸಾಕು, ಟೇಸ್ಟು ಚೆನ್ನಾಗಿ ಬರುತ್ತೆ. ನಂತರ ಸಣ್ಣಗೆ ಹೆಚ್ಚಿರುವಂತಹ ಒಂದು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಟ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇರೋದಿಲ್ಲಿ. ಸೊ ತುಂಬ ಅದ್ಭುತವಾಗಿರುತ್ತೆ. ಕಹಿ ಬರುತ್ತೆ ಅಂತ ಖಂಡಿತ ಅನ್ಕೋಬೇಡಿ, ಕಹಿ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ತಯಾರಿಸಿ ನೀವು ಕೂಡ. ಈಗ ಚೆನ್ನಾಗಿ ಬೇಯಿಸಬೇಕು. ಒಂದು 2 ನಿಮಿಷ ಸೊಪ್ಪೆಲ್ಲ ಹಾಕಿದ ನಂತರ 2 ನಿಮಿಷ ಬೇಯಿಸ್ಕೊಳ್ಳಿ. ಅದಾದ ನಂತರ ನೀರನ್ನು ಹಾಕ್ಕೊಳ್ಳಿ. ನೀರು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ 1 ಕಪ್ ಅಕ್ಕಿ ತೊಗೊಂಡ್ರೆ ನಾನಿಲ್ಲಿ 2 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಅನ್ನ ಮಾಡಬೇಕಾದ್ರೆ ಎಷ್ಟು ನೀರನ್ನು ಉಪಯೋಗಿಸ್ತೀರ ಅಂತ ಗೊತ್ತಿರುತ್ತಲ್ವಾ. ಸೊ ಯಾಕೆಂದರೆ ಇದರಲ್ಲಿ ನೀರು ಜಾಸ್ತಿ ತೊಗೊಳೋದಕ್ಕೆ ಯಾವ ತರಕಾರಿಗಳನ್ನು ಕೂಡ ನಾವು ಆ್ಯಡ್ ಮಾಡಿಲ್ಲ. ಅದಕ್ಕೋಸ್ಕರ ನೀರು ಅನ್ನಕ್ಕೆ ಎಷ್ಟು ಹಾಕ್ತಿರೋ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆ ಈಗ ನೆನೆಸಿರುವಂಥ ಅಕ್ಕಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಈಗ ಒಂದು ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು. ಒಂದು ಕುದಿ ಬರೋವರೆಗೂ ಇದನ್ನು ಬೇಯೋದಕ್ಕೆ ಬಿಡೋಣ. ಓಕೆ, ಸೊ ಈಗ ಈ ರೀತಿಯಾಗಿ ಕುದಿ ಬರಬೇಕು, ನೋಡ್ಬೋದು ನೀವು. ಆಗ ಮಸಾಲೆ ನೀಟಾಗಿ ಕೆಳಗಡೆಯಿಂದ ಮೇಲ್ವರೆಗೂ ನೀಟಾಗಿ ಎಲ್ಲ ಕಡೆಯೂ ಕೂಡ ಹರಡಿರುತ್ತೆ. ಓಕೆ, ಅದಾದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕಿದ ನಂತರ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಮಾಡಿಸ್ಕೊಳ್ತೀನಿ ನಾನಿಲ್ಲಿ. ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನೀವು ಅನ್ನಕ್ಕೆ ಎಷ್ಟು ಮಾಡ್ಕೊಳ್ತಿರೋ ಮನೆಯಲ್ಲಿ ಅಷ್ಟು ವಿಷಲ್ಸ್ನ ಮಾಡಿಸ್ಕೊಳ್ಳಿ. ಅದಾದ ನಂತರ ನೋಡ್ಬೋದು 2 ವಿಷಲ್ ಆಗಿದೆ. ನೀವು ಕೂಡ ಗಮನಿಸ್ಬೋದು ನೋಡಿ, ಮಸಾಲೆ ಎಲ್ಲ ಕಡೆ ಕೂಡ ಹರಡಿದೆ. ಸೊ ಕೆಳಗಡೆ ಮಸಾಲೆ ಇಲ್ಲ, ಮೇಲ್ ಮಾತ್ರ ಮಸಾಲೆ ಇದೆ, ಆ ಥರದ್ದು ಇಲ್ಲವೇ ಇಲ್ಲ. ನೋಡ್ಬೋದು ನೀವು ಕೂಡ ಎಷ್ಟು ಅದ್ಭುತವಾಗಿ ಆಗಿದೆ ಮತ್ತು ಎಷ್ಟು ಬೇಗ ಆಯಿತು ಅನ್ನೋದು ಕೂಡ ಗಮನಿಸ್ಬೋದು. ಆಗಿರುವಂತಹ ಒಂದು ಮೆಂತ್ಯ ಪಲಾವನ್ನು ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ